ಹಾಯ್ ಹೆಲೋ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಸ್ಟಾರ್ ಸುವರ್ಣದಲ್ಲಿ ಪ್ರಸಾರ ಆಗ್ತಾ ಇರೋ ಹೊಸ ಸೀರಿಯಲ್ ಈಗ ಕುತೂಹಲ ಘಟ್ಟ ತಲುಪಿದೆ. ಸೂರ್ಯ ಮತ್ತೆ ಮೀನಾ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಈಗ ವೀಕ್ಷಕರೆಲ್ಲರಿಗೂ ಗಮನ ಸೆಳೆದಿರೋ ಒಂದು ಹಳೆಯ ರಹಸ್ಯ, ಅದೇ ತಾರಾ ಬದುಕಿದ್ದಾಳೆ ಎಂಬ ಪ್ರಶ್ನೆ. ಇತ್ತೀಚೆಗೆ ಅಷ್ಟೇ ಸೂರ್ಯನ ಕರಾಳ ಬದುಕಿನ ದರ್ಶನ ನಮಗೆಲ್ಲ ಆಯಿತು. ಏನಕ್ಕೆ ಶಾಂತಿ ಸೂರ್ಯನ ಅವಾಯ್ಡ್ ಮಾಡ್ತಾ ಇದ್ಲು, ಅವನ ದ್ವೇಷ ಮಾಡ್ತಾ ಇದ್ಲು ಅಂತ ಗೊತ್ತಾಯಿತು. ಆದರೆ ಖಂಡಿತ ಈಗ ಮೀನಾ ಮತ್ತು ಸೂರ್ಯ ಅವರು ಮಾತಾಡ್ತಾ ಇರ್ತಾರೆ, ನಾನು ತಾರನ ನದಿಗೆ ತಳ್ಳಿಲ್ಲ, ಅವರು ಏನಾದ್ಲು ಅಂತ ಗೊತ್ತಿಲ್ಲ, ಅವಳ ಬಾಡಿನೂ ಸಿಕ್ಕಿಲ್ಲ ಅಂತ ಮಾತಾಡ್ತಾ ಇರ್ತಾರೆ. ಆಗ ಸೂರ್ಯ ತುಂಬಾ ಬೇಜಾರು ಮಾಡ್ಕೋತಾ ಇರುವಾಗ ಇಲ್ಲಿ ಮೀನಾ ಅವನ್ನ ಸಮಾಧಾನ ಮಾಡಿ, ನೋಡಿ ತಾರ ಬಾಡಿ ಸಿಕ್ಕಿಲ್ಲ ಅಂದರೆ ಮೇ ಬಿ ಅವಳು ಎಲ್ಲೋ ಬದುಕಿರ್ಬಹುದಲ್ವಾ ಅಂತ ಹೇಳ್ತಾರೆ. ಆಗ ಏನೋ ಗೊತ್ತಿಲ್ಲ ಅಂತ ಸೂರ್ಯ ಆಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದರೆ ಇರೋ ಟ್ವಿಸ್ಟು ಇಲ್ಲೇನೆ. ಯಾಕೆಂದರೆ ಸ್ಟಾರ್ ಸುವರ್ಣ ಇವತ್ತು ಬಿಟ್ಟಿರೋ ಪ್ರೋಮೋದಲ್ಲಿ ಇದೆಲ್ಲ ಹೇಳ್ತಾ ಇರುವಾಗ ಅಲ್ಲಿ ಒಂದು ಕಡೆಯಿಂದ ಒಂದು ಹುಡುಗಿನ ತೋರಿಸ್ತಾರೆ, ಅವಳು ಓಡಿ ಬರ್ತಾ ಇರೋ ಥರ. ಸೊ ಆ ಸೀರಿಯಲ್ ಪ್ರೋಮೋ ಏನು ಅಂತ ಇವಾಗ ನೋಡ್ಕೊಂಬರೋಣ. ಸೊ ನಿಮಗೆ ಗೊತ್ತು, ಸೀರಿಯಲ್ಗಳಲ್ಲಿ ಎಂದಂತ ಆಲ್ರೆಡಿ ಸತ್ತು ಹೋಗಿರೋರೇ ಎದ್ದು ಬರ್ತಾರೆ, ಇಲ್ಲ ಅಂದರೆ ಚಿತೆಯಲ್ಲಿ ಮಲಗಿರ್ತಾರೆ, ಇನ್ನೇನು ಅವರಿಗೆ ಬೆಂಕಿ ಹಾಕಬೇಕು ಅಷ್ಟರಲ್ಲೇ ಎದ್ದು ಬಂದಿರೋ ಹಿಸ್ಟ್ರಿಗಳೆಲ್ಲ ನೀವೇ ನೋಡಿರ್ತೀರ. ಇನ್ನು ಪಾಪ ಆ ಹುಡುಗಿ ಬಿದ್ದಿದ್ದಾಳೆ, ಆದರೆ ಅವಳ ಬಾಡಿ ಸಿಕ್ಕಿಲ್ಲ ಅಂದರೆ ಇದರಲ್ಲೇ ಗೊತ್ತಾಗ್ಬಿಡತ್ತಲ್ವಾ ಡೈರೆಕ್ಟರ್ ಲಾಜಿಕ್ ಏನಂತ. ಸೊ ಈ ಕ್ಯಾರೆಕ್ಟರು ಖಂಡಿತವಾಗಿ ವಾಪಸ್ ಬರೋ 100% ಚಾನ್ಸ್ ಇದೆ ಅಂತ ನನಗನ್ನಿಸ್ತಾ ಇದೆ. ಯಾಕೆಂದರೆ ಸೂರ್ಯ ಜೈಲಿಗೆ ಹೋದ್ಮೇಲೆ ತಾರ ಬಗ್ಗೆ ಯಾರೂ ಸರಿಯಾಗಿ ಹುಡುಕಾಟನೇ ನಡೆಸಿಲ್ಲ, ಹಾಗಾಗಿ ತಾರ ಖಂಡಿತ ಬದುಕಿದ್ದಾಳೆ ಅನ್ನೋದು ಪಕ್ಕ ಆಗ್ತಿದೆ. ಇನ್ನು ಪ್ರೋಮೋದಲ್ಲಿ ನೋಡ್ಬಿಟ್ರಂತೂ ಪಕ್ಕ 100% ಆಗ್ತಾ ಇದೆ. ಸೊ ತಾರ ಈಗಾದರೆ ಎಲ್ಲಿರ್ಬೋದು, ಏನು ಮಾಡ್ತಾ ಇರ್ಬೋದು ಅಂತ ನೋಡೋದಾದರೆ, ಮೇ ಬಿ ಅಪಘಾತದಲ್ಲಿ ತಾರ ತನ್ನ ಹಳೆ ನೆನಪನ್ನು ಮರ್ತಿರ್ಬೋದು, ಇಲ್ಲಾಂದರೆ ಅವಳು ತುಂಬ ಚಿಕ್ಕವಳಿದ್ಲಲ್ಲ, ಅವಳಿಗೆ ಏನೂ ನೆನಪಿರಲ್ಲ, ತಾನು ಯಾರು, ತನ್ನ ಅಣ್ಣ ಯಾರು ಅನ್ನೋದೇ ಗೊತ್ತಿರೋ ಚಾನ್ಸ್ ಇರಲ್ಲ, ಊರ ಹೆಸರು ಏನೂ ಗೊತ್ತಿರಲ್ಲ ನನ್ನ ಪ್ರಕಾರ. ಇನ್ನು ಯಾವುದಾದ್ರು ಆಶ್ರಮದಲ್ಲಿ ಬೆಳೀತಾ ಇರ್ಬೋದು, ಇಲ್ಲ ಯಾರಾದರೂ ಅವಳನ್ನ ಸಾಕ್ತಾ ಇರ್ಬೋದು, ಒಂದು ಒಳ್ಳೆ ಕುಟುಂಬ. ಒಂದು ವೇಳೆ ತಾರ ರೀ ಎಂಟ್ರಿ ಆದರೆ ಸೂರ್ಯನ ಅವಳು ಕಾಪಾಡೋಕ್ಕೆ ಬರ್ತಾಳ, ಇಲ್ಲ ಅಂದರೆ ಸೂರ್ಯನೇ ನನ್ನ ತಳ್ದ, ಇಲ್ಲ ಕಾಪಾಡೋಕ್ಕೆ ಬಂದಿಲ್ಲ ಅಂತ ಸಿಟ್ಟಿನಲ್ಲಿ ಇರ್ತಾಳ. ಒಂದು ವೇಳೆ ತಾರ ಬಂದು ಏನೇನು ಆಯಿತು ಅಥವಾ ಮನೋಜ್ ದೂಕಿದ್ದೆ ಅಂತ ಹೇಳಿದಾಗ ಶಾಂತಿ ಸೂರ್ಯನ ಇಷ್ಟಪಡ್ತಾಳೆ, ಮನೋಜ್ನ ದ್ವೇಷ ಪಡ್ತಾಳ, ಇಲ್ಲ ತಾರನೇ ವಿಲನ್ ಎಂಟ್ರಿ ಆಗ್ತಾಳ. ಸೊ ಇದನ್ನೆಲ್ಲ ನೋಡೋಕ್ಕೆ ನಾವು ಸೀರಿಯಲ್ನೇ ನೋಡಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇದೇ ಥರ ಎಕ್ಸ್ಕ್ಲೂಸಿವ್ ಕಂಟೆಂಟ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.